ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ನಿಮ್ಮ ಪ್ರೀತಿ ರಶ್ಮಿ. ಇವತ್ತು ನಾವಿದ್ದೀವಿ ಎಲ್ಲಿ? ಕೊಡಚಾದ್ರಿಲಿ. ನಾವು ಕಾಲೇಜ್ ಡೇಸಿಂದ ಪ್ಲ್ಯಾನ್ ಮಾಡಿ ಅನ್ಸಕ್ಸಸ್ಫುಲ್ ಆಗ್ತಿರೋ ಟ್ರಿಪ್ಪು ಇವಾಗ ಸಕ್ಸಸ್ಫುಲ್ ಆಗ್ತಿದೆ. ಅದಕ್ಕೆ ಕಾರಣ ಯಾರು ಅಂತ ಕೇಳ್ತೀರಾ? ಇವರೇ. ಈ ಸಲ ನಮ್ಗೆ ಸರ್ಪ್ರೈಸ್ ಆಗಿತ್ತು. ಅನ್ಪ್ಲ್ಯಾನ್ಡ್ ಟ್ರಿಪ್ ಫಾರ್ ಅಸ್. ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿರೋರು ಮಧುರಾ ಅವರು. ಆಲ್ರೈಟ್, ಮುಂದಕ್ಕೆ ಹೋಗೋಣ. ಈ ಥರ ಜೀಪ್ಗಳು ಸಿಗುತ್ತೆ. ಇದರಲ್ಲಿ ಹೋಗೋದೇ ಒಂಥರ ದೊಡ್ಡ ಅಡ್ವೆಂಚರ್ ಫೀಲಿಂಗ್ ಅಂತ ಹೇಳ್ಬೋದು. ಈ ರೈಡೇ ಒಂಥರ ಮಜಾ. ರೆಡಿನಾ ಗಾಯ್ಸ್? ರೆಡಿನಾ ಗಾಯ್ಸ್? ಈ ರಸ್ತೆ ನೋಡಿದರೆ ನಾರ್ಮಲ್ ಜೀಪ್ ಹೋಗೋ ಥರ ಕಾಣಿಸುತ್ತಾ? ಇಲ್ಲ ಅಲ್ವಾ? ಆದರೆ ಇದೇ ಕೊಡಚಾದ್ರಿಯ ಲೆಜೆಂಡರಿ ಆಫ್ ರೋಡ್ ಟ್ರಿಪ್. ರಸ್ತೆ ತುಂಬ ರಫ್ ಆಗಿದೆ. ಜರ್ಕ್ಗಳು, ತಿರುವುಗಳು, ನೀರಿನ ದಾರಿಗಳು, ಮೇಲೆ ಹೋಗುತ್ತಾ ಸುತ್ತಲಿನ ಹಸಿರು ಬೆಟ್ಟಗಳು, ಮುಂದೆ ತಂಪಾದ ಗಾಳಿ, ಹಕ್ಕಿಗಳ ಕಲರವ ಎಲ್ಲವೂ ಒಂದು ದಿನ ಸಿಟಿ ನಾಯ್ಸ್ ಬಿಟ್ಟು ನೇಚರ್ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ಕೊಡಚಾದ್ರಿ ಡೆಫಿನೆಟ್ಲಿ ವರ್ತಿ. ಈ ರೋಡ್ ನೋಡಿ ರೋಡ್ ಅಂತಲೇ ಅನಿಸ್ತಾ ಇಲ್ಲ ಅಲ್ವಾ? ಆದರೂ ಹೆಂಗೆ ಜೀಪ್ ರೈಡ್ ಮಾಡ್ತಾ ಇದ್ದಾರೆ ನೋಡಿ. ಡ್ರೈವರ್ ಸ್ಕಿಲ್ಸ್ ಮಾತ್ರ ಅಲ್ಟಿಮೇಟ್. ಮುಂದೆಯಿಂದ ಗಾಡಿ ಬಂದರೆ ಸೈಡ್ ತಗೊಳ್ಳೋದು ಎಲ್ಲ ಈಸಿ ಇಲ್ಲ ಇಲ್ಲಿ. ತುಂಬ ಚಿಕ್ಕ ರೋಡ್. ರಿಯಲಿ ಹ್ಯಾಟ್ಸ್ ಆಫ್ ಫಾರ್ ಆಲ್ ಡ್ರೈವರ್ಸ್. ಕೊಡಚಾದ್ರಿ ಕರ್ನಾಟಕದ ವೆಸ್ಟರ್ನ್ ಘಾಟ್ಸಲ್ಲಿ ಫೇಮಸ್ ಟ್ರೆಕ್ಕಿಂಗ್ ಡೆಸ್ಟಿನೇಷನ್ ಆಗಿದೆ. ಪೀಕ್ ಹೈಟ್ ಸುಮಾರು 1343 ಮೀಟರ್ಸ್. ಇಲ್ಲಿನ ಆಫ್ ರೋಡ್ ಜೀಪ್ ರೈಡ್ ಕರ್ನಾಟಕದ ಟಫೆಸ್ಟ್ ಜೀಪ್ ರೂಟ್ಸ್ಗಳಲ್ಲಿ ಒಂದು. ಮಾನ್ಸೂನ್ ಟೈಮಲ್ಲಂತೂ ಈ ಪ್ಲೇಸ್ ಇನ್ನೂ ಮ್ಯಾಜಿಕಲ್ ಆಗಿ ಕಾಣಿಸುತ್ತೆ. ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಬಂದಿದ್ದರೆ ಕೊಡಚಾದ್ರಿನೂ ಕೂಡ ನೋಡ್ಕೊಂಡು ಹೋಗ್ಬೋದು. ಆರ್ ಕೊಡಚಾದ್ರಿ ಪ್ಲ್ಯಾನ್ ಮಾಡಿದರೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಕೂಡ ಕವರ್ ಮಾಡ್ಕೋಬೋದು. ಓಕೆ, ಇಲ್ಲಿಗೆ ನಮ್ಮ ಜೀಪ್ ರೈಡ್ ಎಂಡ್ ಆಗ್ತಾ ಬಂತು. ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋ ಟೈಮ್ ಕೂಡ ಬಂತು. ಬನ್ನಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಮಣ್ಣಿನ ದಾರಿ, ಸುತ್ತಮುತ್ತ ಹಸಿರು ಬೆಟ್ಟಗಳು, ಮೋಡಗಳ ಜೊತೆನೇ ನಾವು ಹೋಗ್ತಾ ಇದ್ದೀವೇನೋ ಅನಿಸ್ತಾ ಇದೆ. ಆರ್ ಮೋಡವೇ ನಮ್ಮನ್ನು ಫಾಲೋ ಮಾಡ್ತಾ ಇದೆಯೇನೋ ಅನಿಸ್ತಾ ಇತ್ತು. ಅಂದರೆ ದೇವಸ್ಥಾನ ಸುಮಾರು ಕೇರಳಿಯನ್ಸ್ ಬರ್ತಾರಲ್ಲ. ಹಾಂ, ಪ್ರತಿ ಹೆಜ್ಜೆಯಲ್ಲೂ ಒಂದು ಹೊಸ ದೃಶ್ಯ, ಒಂದು ಹೊಸ ಶಾಂತಿ. ಈ ದಾರಿಯಲ್ಲಿ ದಣಿವೂ ಇತ್ತು, ಆದರೆ ಈ ನೇಚರ್ ಎಲ್ಲವನ್ನು ಮರೆಸುತ್ತಿತ್ತು. ಆಕಾಶ, ಮೋಡಗಳು, ಹಸಿರು ಬೆಟ್ಟಗಳ ಮಧ್ಯೆ ಇದ್ದ ನನಗೆ ಎಲ್ಲವೂ ಸೇರಿ ಒಂದು ಕನಸಿನಂತೆ ಅನಿಸ್ತಿತ್ತು. ಈ ಕಾರ್ನರ್ ಅಲ್ಲ, ಯಾವಾಗಲೂ ಟ್ರೆಕ್ಕಿಂಗ್ ಟ್ರಿಪ್ ಅಂತ ಹೋಗ್ತಾ ಇರೋ ನಮಗೆ ಈ ಟ್ರೆಕ್ಕಿಂಗ್ ಏನು ಕಷ್ಟ ಅಂತ ಏನು ಅನಿಸಿಲ್ಲ. ಆದರೂ ಮಿಡಲ್ ಬ್ರೇಕ್ ತೊಗೊಂಡ್ವಿ. ವೈ? ಬಿಕಾಸ್ ಈ ನೇಚರ್ನ ಫೀಲ್ ಮಾಡೋಕ್ಕೆ. ಆ ಕ್ಷಣದಲ್ಲಿ ಅರ್ಥ ಆಗಿದ್ದು ಏನಂದರೆ, ಕೆಲವು ಸ್ಥಳಗಳನ್ನು ಫೋಟೋಗಳಲ್ಲಿ ನೋಡೋಕ್ಕಿಂತ ಸ್ವತಃ ಅನುಭವಿಸುವುದೇ ಜೀವನದ ಅತ್ಯುತ್ತಮ ಫೀಲ್ ಅಂತ ಅನಿಸ್ತು. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿದ್ದಾಗ ಒಂದು ವೀಕೆಂಡು ವೇಸ್ಟ್ ಮಾಡ್ತಿರ್ಲಿಲ್ಲ. ಎಲ್ಲ ವೀಕೆಂಡು ಟ್ರೆಕ್ಕಿಂಗು ಏನಾದರೂ ಪ್ಲ್ಯಾನ್ ಮಾಡ್ತಿದ್ವಿ. ಅದರೊಳಗೂ ಮಂತ್ಲಿ ಟ್ವೈಸ್ ಅಂತೂ ಟ್ರೆಕ್ಕಿಂಗ್ ಆಗ್ತಿತ್ತು. ಆಲ್ಮೋಸ್ಟ್ ಬೆಂಗಳೂರು ಸುತ್ತಮುತ್ತ ಇರೋ ಟ್ರೆಕ್ಕಿಂಗ್ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ. ಇನ್ನೂ ಇದೆ ಸ್ವಲ್ಪ ದೂರ ಇರೋ ಪ್ಲೇಸಸ್ಸು. ಬಟ್ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಬಿಸಿಲಿಗೆ ಹೆದರ್ಕೊಂಡು ಎಲ್ಲೂ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾನೇ ಇರಲಿಲ್ಲ. ವೈ? ಬಿಕಾಸ್ ಆಫ್ ಸಮ್ಮರ್. ಬಟ್ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಆಗಿದ್ದು. ಬಟ್ ಸಮ್ಮರಲ್ಲಿ ಟ್ರೆಕ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಕೊಡಚಾದ್ರಿ. ವೈ? ಬಿಕಾಸ್ ಅಷ್ಟೊಂದು ಬಿಸಿಲಿಲ್ಲ. ಹೇಳಬೇಕು ಅಂದರೆ ಕಂಪೇರ್ಟಿವ್ಲಿ ಬಿಸಿಲು ಕಡಿಮೆನೇ ಇದೆ. ವೆದರು ತುಂಬ ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ಬೋದು. ಐ ಥಿಂಕ್ ಇಲ್ಲಿ ಬೆಸ್ಟ್ ವೆದರ್ ಇದೆ ಸಮ್ಮರಲ್ಲಿ ಅಂತ ಹೇಳ್ಬೋದು. ಗೊತ್ತಿಲ್ಲ ಇವತ್ತೇ ವೆದರ್ ನಮಗೆ ಸಪೋರ್ಟ್ ಮಾಡ್ತಿದೆಯೋ ಅಥವಾ ಯಾವಾಗಲೂ ಹಿಂಗೇನಂತ ನಂಗೆ ಗೊತ್ತಿಲ್ಲ. ಬಟ್ ಇವತ್ತಂತೂ ವೆದರ್ ಸಕ್ಕತ್ತಾಗಿದೆ. ಜಾಸ್ತಿ ಬಿಸಿಲೇನಿಲ್ಲ.
ನನಗೆ ಈ ಥರ ಹೋಗ್ತಾ ಇರೋದು ನೋಡಿದ್ರೆ ಅಪ್ಪ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಹೇಳ್ತಾ ಇದ್ದೆ ಅಲ್ವಾ, ಆ ಥರ ನೋಡಿದ್ರೆ ನನಗೆ ನಾನು ನಮ್ಮಪ್ಪ ನೆನಪಾಗ್ತಾರೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಯಾರೂ ಪರ್ಮನೆಂಟ್ ಅಲ್ಲ, ಎಲ್ಲರೂ ಒಂದಿನ ಹೋಗಬೇಕು. ಸೊ ಇರೋಷ್ಟು ದಿನ ಎಂಜಾಯ್ ಮಾಡಿ ಖುಷಿಯಾಗಿರಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಫೈನಲಿ ಕೊಡಚಾದ್ರಿ ಟ್ರೆಕ್ಕಿಂಗ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ನಾವಿದ್ದೀವಿ ಕೊಡಚಾದ್ರಿ ವ್ಯೂ ಪಾಯಿಂಟಲ್ಲಿ. ಏನು ತುಂಬ ಟ್ರೆಕ್ಕಿಂಗ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಇಲ್ಲ, ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಸ್ಟ್ರೆಂತ್ ಬೇಕಷ್ಟೇ, ಮಾಡ್ಬೋದು ಎಲ್ರೂ. ಸೊ ನಿಮ್ಗೆ ಸ್ಟ್ರೆಂತ್ ಸ್ಟ್ಯಾಮಿನಾ ಇರುವಾಗಲೇ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಳ್ಳಿ. ಎಲ್ಲ ಕಡೆ ಟ್ರೆಕ್ಕಿಂಗ್ ಮಾಡಿ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಬಾಯ್ ಬಾಯ್.